ಬಂಧುಗಳೇ, ಮುಳಬಾಗಿಲು ತಾಲೂಕು ಬೈರ್ಕೂರು ಹೋಬಳಿ ಕಲ್ಲರ್ಸ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ಕೋಡಿಪಲ್ಲಿ ತಿಮ್ಮಯ್ಯನಿಗೆ LND RO 210/1992 2.5 ಎಕರೆ ಜಮೀನು ಮಂಜೂರಿ ಸರ್ಕಾರದಿಂದ ಮಂಜೂರಿ ಆಗಿರ್ತದೆ. ಆ ಮಂಜೂರಿಯಂತೆ ಮುಟೇಶನ್ ಮತ್ತು ಖಾತೆಯೂ ಸಹ ಕೋಡಿಪಲ್ಲಿ ತಿಮ್ಮಯ್ಯನವರಿಗೆ ಆಗಿರ್ತದೆ. ಮಧ್ಯದಲ್ಲಿ ಇವರು ಕುಟುಂಬದ ಆರ್ಥಿಕ ಕಷ್ಟಗಳಿಂದ ಯಾರಿಗೋ ಒಬ್ಬರಿಗೆ ರಾಮಣ್ಣಪ್ಪನವರಿಗೆ 1 ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಹಾಕಿರ್ತಾರೆ. ಅಗ್ರಿಮೆಂಟ್ ಹಾಕಿ 20 ವರ್ಷ ಆಗಿರ್ತದೆ. 20 ವರ್ಷದಿಂದ ಇದು ಮಾರಾಟ ಮಾಡಿದ ಕೋಡಿಪಲ್ಲಿ ತಿಮ್ಮಯ್ಯ ಕೇಳ್ಕೊಂಡು ಸಾವಿರ ಯಾವುದೇ ರೀತಿಯ ನೋಂದಣಿ ಮಾಡಿಸ್ಕೊಂಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಮಣಪ್ಪನವರ ಒಂದು ನೆಂಟರಾದ ಕೃಷ್ಣಾರೆಡ್ಡಿಯವರು ಬೇರೆಯವರಿಗೆ ಮಾರಾಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೋಡಿಪಲ್ಲಿ ತಿಮ್ಮಯ್ಯನವರು ಇಲ್ಲ ಸಲ್ಲದ ತೊಂದರೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರದ ವತಿಯಿಂದ ದರ್ಖಾಸ್ ಪೋಡಿ ಆಂದೋಲನದಲ್ಲಿ ಇವ್ರದ್ದು 1 to 5 ಆಗಿರ್ತದೆ. ಅದೇ ರೀತಿ ಸರ್ವೆ ಇಲಾಖೆಯವರು ಸರ್ವೆ ಮಾಡೋದು ಬಂದಾಗ ಕಲ್ಲರ್ಸ್ನಹಳ್ಳಿ ಗ್ರಾಮದ ಕೃಷ್ಣಾರೆಡ್ಡಿಯವರು ತೊಂದರೆ ಮಾಡಿರ್ತಾರೆ. ಆಮೇಲೆ ತದನಂತರ ಕಂಪ್ಲೇಂಟ್ ಕೊಟ್ಟಿರ್ತಾರೆ ತಹಸೀಲ್ದಾರಿಗೆ. ತಹಸೀಲ್ದಾರ್ ಅದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಲೀಗಲ್ ಒಪಿನಿಯನ್ಗೆ ಹೋಗಿರ್ತದೆ. ಲೀಗಲ್ ಒಪಿನಿಯನ್ಗಾದಮೇಲೆ ಬಂದ ತಕ್ಷಣ ನಮ್ಮ ತಿಮ್ಮಯ್ಯನವರಿಗೆ ಮುಟೇಶನ್ RTC ಅಂತೆ ಸರ್ವೆ ಮಾಡಿಸಿ ಅವ್ರಿಗೆ ದಾಖಲೆಗಳು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಏನು ಸಮಸ್ಯೆ ಇದೆ, ನಿಮಗೇನು ಅಡ್ಡಿ ಆಗ್ತಾಯಿದೆ? ಇಲ್ಲೇನಿಲ್ಲ, ಕೋಡಿಪಲ್ಲಿ ತಿಮ್ಮಯ್ಯನವರು ರಮಣಪ್ಪನವರಿಗೆ ಒಂದು 25 ವರ್ಷದಿಂದ ಬೇರೆಯವರಿಗೆ ಕರಾರು ಅಗ್ರಿಮೆಂಟ್ ಹಾಕಿರ್ತಾರೆ. ಆ ಕರಾರು 20 ವರ್ಷ ಆಗಾಯಿತು. ಈಗ 1 to 5 ಆದಮೇಲೆ ಇವರು ಪೋಡಿ ಆಂದೋಲನ ಆದಮೇಲೆ ತಿಮ್ಮಯ್ಯನ ಹೆಸರಿಗೆ ಪಾಣಿ ಕೂತ್ಕೊಳ್ತದೆ. ಇನ್ನು ರಮಣಪ್ಪನವರು ಬರೋದಿಲ್ಲ. ಅವ್ರು ರಮಣಪ್ಪಗೆ ಸಂಬಂಧಿ ಒಬ್ಬ ಕೃಷ್ಣಾರೆಡ್ಡಿ ಅಂತ ಬರ್ತಾನೆ, ಇದು ನನಗೆ ಸೇರಿದ್ದಂತ. ಬಟ್ ಕೃಷ್ಣಾರೆಡ್ಡಿಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕೃಷ್ಣಾರೆಡ್ಡಿಯವರ ತಾತನ ಹೆಸರಲ್ಲಿ ಬೋಗಸ್ ದಾಖಲೆಯನ್ನೆಲ್ಲ ಮಾಡಿಕೊಂಡು ಬಂದಿರ್ತದೆ. ಆ ಬೋಗಸ್ಸು ಎಲ್ಲಿಂದ ಬಂತು, ಯಾರು ಮಾಡಿಕೊಟ್ರು ಅಂತ ತನಿಖೆ ಆಗಬೇಕು ಫಸ್ಟು. ಆ ತನಿಖೆ ಆದಮೇಲೆ ಯಾರು ಮಾಡಿದ ಅವ್ರಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು. ಇದರಲ್ಲಿ ತಹಸೀಲ್ದಾರ್ಗೆ ಒಂದು ಮನವಿ ಮಾಡಿಕೊಟ್ಟು ಕೋಡಿಪಲ್ಲಿ ತಿಮ್ಮಯ್ಯ ಮತ್ತು ಶ್ರೀರಾಮಪ್ಪ ಇವರು ಒಟ್ಟು ಕುಟುಂಬದಲ್ಲಿ ಇರುವಾಗ ಇವು ಸರ್ಕಾರದಿಂದ 2.5 ಬರ್ತದೆ. ಈ ಜಮೀನನ್ನು ಬಿಟ್ಟರೆ ಯಾವುದು ಜಮೀನು ಇರೋದಿಲ್ಲ. ಈ ಜಮೀನಲ್ಲೇ ಅವರು ವ್ಯವಸಾಯ ಮಾಡ್ಕೊಳ್ಬೇಕು, ಜೀವನ ಮಾಡ್ಕೊಳ್ಬೇಕು, ಎಲ್ಲ ರೀತಿಯ ಜೀವನವನ್ನು ಮಾಡ್ಕೊಳ್ಬೇಕು. ಇದೊಂದು ಬಿಟ್ಟರೆ ಯಾವುದಿಲ್ಲ. ಅದನ್ನು ಅರ್ತು ತಾವು ಸಂಬಂಧಪಟ್ಟ DTO ಆಗಲಿ ತಹಸೀಲ್ದಾರ್ ಆಗಲಿ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೇನೆ. ಅವರಿಗೆ ವಂದಿಸ್ತಾ, ಇಲ್ಲಿ ನಾವು ಕಲ್ಲರ್ಸ್ನಲ್ಲಿ ಸರ್ವೆ ನಂಬರ್ 35ರಲ್ಲಿ 2 ಎಕರೆ 20 ಗುಂಟೆ ಜಮೀನು ಕೋಡಹಳ್ಳಿ ತಿಮ್ಮಯ್ಯ ಅವರಿಗೆ ಮಂಜೂರಾಗಿರೋದು. ಇದು 91-92ರಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು 91-92ರಿಂದ ಈ ಜಮೀನೆಲ್ಲ ಇವರೇ ಉತ್ತು ವ್ಯವಸಾಯ ಮಾಡ್ತಾಯಿದ್ದಾರೆ. ಆದರೆ ಇತ್ತೀಚೆಗೆ ತಿಮ್ಮಯ್ಯ ಯಾರಿಗೋ ಜಮೀನು ಮಾರಿದ್ದಾರೆ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದರು. ಅದನ್ನು ಇಲ್ಲೇ ಗುಡ್ಪಳ್ಳಿ ಗ್ರಾಮದಲ್ಲಿ ನಾವೆಲ್ಲ ಸೇರಿದ್ವಿ. ಇವರೆಲ್ಲ ದೊಡ್ಡವರೆಲ್ಲ ಸೇರಿ ಮಾತಾಡಿದಾಗ, ಇಲ್ಲ ತಿಮ್ಮಯ್ಯನವ್ರಿಗೂ ಮಾರಿರೋದು ಅಕ್ರಮ ಇದಾಗಿದೆ, ಅದು ತಮ್ಮನಿಗೂ ಬರಬೇಕು ಜಮೀನು. ತಿಮ್ಮಯ್ಯನ ಮಕ್ಕಳಿದ್ದಾರೆ, ತಮ್ಮನ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಸೇರಬೇಕಾಗಿರೋದು ಜಮೀನು. ತಿಮ್ಮಯ್ಯನ ಒಬ್ಬನ ಮಾಡ್ಕೊಂಡ್ರೆ ಇದು ಊರ್ಜಿತ ಆಗಲ್ಲ, ಇದು ಕಾನೂನು ಬಾಹಿರ ಅಂತ ಮಾತಾಡಿ ಅಗ್ರಿಮೆಂಟ್ ಅವ್ರಿಗೆ ಏನೋ ಸ್ವಲ್ಪ ಕೊಟ್ಬಿಟ್ಟು ಅವನು ತೀರ್ಮಾನ ಮಾಡೋಕ್ಕೆ ರೆಡಿ ಮಾಡಿದ್ರು. ಅವರು ಒಪ್ಪಿಲ್ಲ. ಆಮೇಲೆ ಇದನ್ನು ಮತ್ತೆ ಅವರು ಉಳುಮೆ ಮಾಡೋಕ್ಕೆ ಬಂದಾಗ ಮತ್ತೆ ಬೇರೆಯವರು ಅಡ್ಡ ಬಂದಿದ್ದರು. 112ಗೆ ಫೋನ್ ಮಾಡಿ ಅವ್ರು ತರಿಸಿದ್ರು, ಇದು ಪೊಲೀಸವ್ರನ್ನ ತರಿಸಿದ್ರು. ಆಮೇಲೆ ಪೊಲೀಸವರು ನೀವು ಟೇಷನ್ಗೆ ಬಂದು ಏನಾದರೂ ಇದ್ದರೆ ಇತ್ಯರ್ಥ ಮಾಡಿಕೊಂಡು ಅಂತ ಹೇಳಿದರು. ಆ ಟೇಷನ್ಗೆ ಹೋಗಿ ಎಲ್ಲ ಬೋತು ಕಡೆಯವರು ಎರಡು ಕಡೆಯವರು ಟೇಷನ್ ಹತ್ರ ಬಂದು ಸುಮಾರು ಗಂಟೆಗಳ ಹತ್ರ ಮಾತಾಡಿ ಆಮೇಲೆ ಫೈನಲ್ ಆಗಿ ನಮ್ಮ ಸಾಹೇಬ್ರ ಹತ್ರ ಹೋಗಿ ಮಾತಾಡಿದ್ವಿ.
ಅಲ್ಲಿ ಅವ್ರೇನು ಹೇಳಿದ್ರು, ನಿಮ್ಮ ದಾಖಲೆ ಕರೆಕ್ಟ್ ಆಗಿದೆ, ಯಾರು ದಾಖಲೆ ಇದ್ದರೆ ಅವರನ್ನು ಯಾವ ಜಮೀನಲ್ಲಿ ಕೆಲಸ ಮಾಡ್ಕೋಬೋದು, ಏನು ಬೇಕಾದರೂ ಅದು, ಮಿಕ್ಕಿದವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದರು. ಅದೇ ಪರವಾಗಿ ಅದರ ವಿಧವಾಗಿ ಇದನ್ನು ಒಂದು ಇದು ಮಾಡಬೇಕಾಗಿತ್ತು, ಪೋಡಿ ಮಾಡಬೇಕಾಗಿತ್ತು. ಆ ಪೋಡಿಗೆ ಎಲ್ಲ ಕೊಟ್ಟಿದ್ವಿ. ಪೋಡಿಗೆ ಅಲ್ಲಿ ಒಂದು ತಕರಾರು ಅರ್ಜಿ ಮಾಡಿದರು. ಆ ತಕರಾರಿಗೆ RI ಮತ್ತು ಸೆಕ್ರೆಟರಿ ಬಂದು ಎಲ್ಲ ಮಾಜರು ಮಾಡಿ ಇದು ತಿಮ್ಮಯ್ಯನವ್ರದ್ದು ಜಮೀನು ಅಂತ ಕನ್ಫರ್ಮ್ ಆಗಿ ಕೊಟ್ಟಿರೋದ್ರಿಂದ, ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ಇದು ಲೀಗಲ್ ಒಪಿನಿಯನ್ಗೆ ಹೋಗಬೇಕಾಗುತ್ತೆ ಅಂತ ಹೇಳಿದ್ರು. ಇವಾಗ ಲೀಗಲ್ ಒಪಿನಿಯನ್ಗೆ ಹೋಗಿದೆ. ಲೀಗಲ್ ಒಪಿನಿಯನ್ನಿಂದ ಬಂದಾಗ ಇದನ್ನು ಪೋಡಿ ಮಾಡಿ ತಿಮ್ಮಯ್ಯನ ಹೆಸರಿಗೆ ಕರೆಕ್ಟಾಗಿ ಕೂರಿಸ್ಬಿಟ್ಟು ಮುಂದಿನ ವ್ಯವಸಾಯ ಅವರೇ ಮಾಡ್ಕೊಳ್ಳೋ ಒಂದು ರೀತಿಯಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರು ಹೇಳಿದ್ದಾರೆ. ಇದೆಲ್ಲ ದಾಖಲೆಗಳು ತಿಮ್ಮಯ್ಯನ ಪರವಾಗಿರೋದ್ರಿಂದ ಇದು ಯಾವುದೇ ಒಂದು ಬೋಗಸ್ ಜಮೀನಲ್ಲ. ಬೇರೆಯವರು ಯಾವುದೋ ಒಂದು ಬೋಗಸ್ ಜಮೀನು ಅಂತ ದಾಖಲೆಗಳು ಬಂದು ಎತ್ಕೊಂಬಂದು ಇದು ನಮ್ಮದು ಅಂತ ಬಂದಿದ್ದರು. ಆದರೆ ಅವ್ರಿಗೆ ಅದು ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ, ಯಾರು ಮಾಡಿಕೊಟ್ಟಿದ್ದಾರೋ ಬಂದಿಲ್ಲ. ಆದರೆ ಈ ದಾಖಲೆ ಪ್ರಕಾರ ಎಲ್ಲ ದಾಖಲೆಗಳು ತಿಮ್ಮಯ್ಯನ ಪರವಾಗಿದೆ. ಸ್ಕೆಚ್ ಸಮೇತ, RTC ಸಮೇತ, ಮತ್ತು ಇಲ್ಲಿ ಸಾಗುವಳಿ ಸಮೇತ ಎಲ್ಲ ಇರೋದರಿಂದ ಇದು ಈ ತಿಮ್ಮಯ್ಯನಿಗೆ ಸೇರಬೇಕಾಗಿದ್ದ ಜಮೀನು ಆಗಿರೋದ್ರಿಂದ ಇದು ಬೇರೆಯವರಿಗೆ ಅಕ್ರಮ ಪ್ರವೇಶ ಅವರಿಗೆ ಕಡಿವಾಣ ಹಾಕಿ ಅವ್ರ ಮೇಲೆ ಕಾನೂನುಬದ್ಧವಾಗಿ ಕ್ರಮ ಜರುಗಿಸಬೇಕಲ್ಲಿ ತಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ಕೋರ್ತಾ ಇದ್ದೀನಿ. ಜೈ ಭೀಮ್. ಮುಳಬಾಗಿಲು ತಾಲೂಕು ಬೈರ್ಕೂರು ಹೋಬಳಿ ಗುಡಿಪಲ್ಲಿ ಪಂಚಾಯತಿಯ ಕಲಾರ್ಸ್ನಲ್ಲಿ ಸರ್ವೆ ನಂಬರ್ 35ರಲ್ಲಿ ಕೋಡಿಪಲ್ಲಿ ತಿಮ್ಮಯ್ಯ ಸಣ್ಣ ವೆಂಕಟರಮಣ 2 ಎಕರೆ 20 ಗುಂಟೆ 1991-2ರಲ್ಲಿ ಮಂಜೂರಾಗಿದ್ದು, ಆಗನಿಂದಲೂ ಸಾಗುವಳಿ ಚೀಟಿ, ಪೊಸಿಷನ್ನಲ್ಲಿ ಮುಟೇಶನ್ನು, ಪಾಣಿ, ಪ್ರೆಸೆಂಟ್ ಪಾಣಿ ಎಲ್ಲ ಹೊಂದಿದ್ದು ಈ ಜಮೀನಿನಲ್ಲಿ ಆವಾಗಲಿಂದನೂ ನಾವು ಇದರಲ್ಲಿ ದುಡಿಮೆ ಮಾಡ್ತಾ ಇದ್ದಿದ್ದು. ಆವಾಗ ನಮ್ಮ ದೊಡ್ಡಪ್ಪ ಅವರು ತಿಮ್ಮಣ್ಣ, ನಮ್ಮ ಅಪ್ಪ ಅವರು ಶ್ರೀರಾಮಪ್ಪ ಅವರು 20 ವರ್ಷದ ಹಿಂದುಗಡೆ ಅವ್ರು ಯಾರಿಗೋ 1 ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟು, ಈಗ ನಮ್ಮದೇ ಜಮೀನು ಪೊಸಿಷನ್ನೆಲ್ಲ 25 ವರ್ಷದಿಂದನೂ ನಾವೇ ಉಳುಮೆ ಮಾಡಿಕೊಂಡು ನಾವೇ ಇದ್ದೀವಿ. ಇವಾಗ ಕೂಡ ಪೊಸಿಷನಲ್ಲಿ ನಾವೇ ಇದ್ದೀವಿ. ಇವಾಗ 3rd ಪರ್ಸನ್ ಯಾರೋ ಬಂದು ಇದು ಜಮೀನು ನಮ್ಮದು, ಉಳುಮೆ ಮಾಡಬೇಡ್ರಿ, ದಯವಿಟ್ಟು ದಂಡಾಧಿಕಾರಿಗಳಿಗೆ, ಕಂದಾಯ ಇಲಾಖೆ, ಸರ್ವೆ ಇರೋಕ್ಕೆ ನಮ್ಮ ಜಮೀನು ನಮಗೆ ದಾಖಲಾತಿಗಳು ಯಾವ ರೀತಿ ಏನಿದೆಯೋ ಲೀಗಲ್ಲಾಗಿ ನಮ್ಗೆ ಮಾಡಿಕೊಡಿ. ನಮ್ಗೆ ಈ ಜಮೀನು ಬಿಟ್ಟರೆ ನಮ್ಗೆ ಯಾವ ಜಮೀನು ಇಲ್ಲ, ನಮಗೂ ಮಕ್ಕಳು ಮರಿ ಇದ್ದಾರೆ, ದಯವಿಟ್ಟು ಸ್ವಲ್ಪ ಅನುಕೂಲ ಮಾಡಿಕೊಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.